ಹಾಯ್ ಹಲೋ ಗುಡ್ ಈವ್ನಿಂಗ್. ಇದು ವೆನ್ಸ್ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ಯೂಷನ್ ಮಾಡ್ತಾ ಇದ್ದೀನಿ. ಇವ್ರು ಏನು ಮಾಡ್ತಾರೆ ನೋಡಿ, ಹೋಮ್ವರ್ಕಲ್ಲಿ ರೀಡ್ ಮಾಡಿ ಅಂತ ಕೊಟ್ಟರೆ ಇವರು ಬರಿತಾ ಕೂತ್ಕೊತಾರೆ ಟೈಮ್ ಪಾಸ್ ಆಗಲಿ ಅಂತ. ಮಕ್ಕಳು ಸ್ವಲ್ಪ ಚೇಂಜಸ್ ಇರಲಿ ಅಂತ ಏನು ಮಾಡ್ತಾ ಇದ್ದಾರೆ ನೋಡಿ. ಈಗಿನ ಕಾಲದ ಮಕ್ಕಳು ಮೊಬೈಲು, ರೀಲ್ಸು, ವಿಡಿಯೋ ಗೇಮ್ಸು ಅಂತ ಇಟ್ಕೊಂಡು ಕೂತ್ಕೊತಾರೆ. ಪೇರೆಂಟ್ಸು ಕೂಡ ಮಕ್ಕಳನ್ನ ಹೊರಗಡೆ ಬಿಡಲ್ಲ. ಎಲ್ಲಿ ನಮ್ಮ ಮಕ್ಕಳು ಬೇರೆಯವ್ರ ಮಕ್ಕಳ ಜೊತೆ ಸೇರಿಬಿಟ್ಟು ಕೆಟ್ಟೋಗ್ಬಿಡ್ತಾರೋ, ಇಲ್ಲ ಅಂತಂದು ಎಲ್ಲಿ ಹೊರಗಡೆ ಹೋಗಿ ಆಟ ಆಡಿದ್ರೆ ಓದಲ್ವೋ ನಮ್ಮ ಮಕ್ಕಳು ಅಂತ ಭಯದಲ್ಲಿರ್ತಾರೆ. ಅವ್ರಿಗೆಲ್ಲ ಈ ಥರ ಎಲ್ಲ ಖುಷಿ ಯಾವಾಗ ಸಿಗೋದು? ಈ ಥರ ಎಲ್ಲ ಇವ್ರು ಆಡೋದನ್ನೆಲ್ಲ ನೋಡಿದ್ರೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಎಷ್ಟು ಖುಷಿಯಿಂದ ಎಷ್ಟು ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ ನೋಡಿ. ಎನಿ ಟೈಮ್ ಓದು ಅಂತಂದರೆ ಅವ್ರು ಎಷ್ಟಂತ ಓದ್ತಾರೆ. ಅವ್ರ ಮೈಂಡು ಸ್ವಲ್ಪ ರಿಫ್ರೆಶ್ ಆಗಬೇಕಲ್ವಾ. ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ನೋಡಿ ನಮ್ಮ ಮಕ್ಕಳೆಲ್ಲ. ಇವತ್ತಿನ ಥಾಟ್ ಏನಂದರೆ, ನಿಮ್ಮ ತಪ್ಪುಗಳಿಂದ ಪಾಠ ಕಲಿಯುವುದು ಉತ್ತಮ, ಇತರರ ತಪ್ಪುಗಳಿಂದ ಪಾಠ ಕಲಿಯುವುದು ಅತ್ಯುತ್ತಮ. ನಮ್ಮ ತಪ್ಪು ಏನು ಅಂತ ನಮಗೆ ಗೊತ್ತಾದ ಮೇಲೆ ಅದನ್ನು ತಿದ್ಕೊಂಡು ಮತ್ತೆ ಆ ಥರ ನಮ್ಮ ಜೀವನದಲ್ಲಿ ಆಗಬಾರ್ದು, ನಾವು ಮತ್ತೆ ಆ ಥರ ತಪ್ಪು ಮಾಡಬಾರ್ದು ಅಂತ ನಾವು ನಮ್ಮ ಜೀವನದಲ್ಲಿ ರೂಢಿ ಮಾಡ್ಕೋಬೇಕು. ಬೇರೆಯವ್ರ ತಪ್ಪನ್ನ ನೋಡಿ ನಾವು ಆಡ್ಕೊಳ್ಳೋದಕ್ಕಿಂತ ಆ ತಪ್ಪನ್ನ ನಾವು ಮತ್ತೆ ಮಾಡಬಾರ್ದು ಅಂತ ಕಲ್ತ್ಕೋಬೇಕು.